ಹುಟ್ಟಾಡ್ತಾನೆ ಹುಟ್ಟ ಇಲ್ಲ ಮೈಸೂರು ಹೋಯ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದಿ ಹಿಲ್ಸು ಮತ್ತೆ ಈಶಾ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ದೀವಿ. ನ್ಯೂ ಇಯರ್ ಪ್ರಯುಕ್ತ ಬನ್ನಿ, ನೀವು ನೋಡೋರಂತೆ. ನೋಡಿರ್ತೀರಿ ಆಲ್ಮೋಸ್ಟ್. ನಾವು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಹೋಗಿರೋದೇ ಫಸ್ಟ್ ಟೈಮ್ ಇವಾಗ ಹೋಗ್ತಾ ಇರೋದು. ಬನ್ನಿ, ನೀವು ನೋಡ್ಕೊ ಬನ್ನಿ. ಹಾಗೆ ಖುಷಿ ಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಟ್ಟಾಡ್ತಾನೆ ಹುಟ್ಟ ಏನು ಮಾತು ಕೇಳ್ತಿದ್ದೆ ನಾನು ನಾವೆಲ್ಲ ನಂದಿ ಹಿಲ್ಸಿನ 10 ಕಿಲೋಮೀಟ್ರ್ ಅನ್ನೋ ಆಗ್ತಾವೆ. ಎಲ್ಲಾನು ಅಲ್ಲೇ ಗಾಡಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು. ಯಾಕಂದರೆ 10 ಗಂಟೆ ಮೇಲೆ ಬಿಡೋದು ಅಂತ ಹೇಳಿದ್ರು ಅಲ್ಲಿರೋರು. ಸೊ ಅಷ್ಟೇ ನಾವೇನು ತಿಂಡಿ ಮಾಡಿದ್ವಲ್ಲ, ಅಷ್ಟೆಲ್ಲ ತಿಂಡಿ ತಿನ್ನೋಣ ಅಂದ್ಕೊಂಡ್ವಿ. ತಿಂಡಿ ತಿನ್ನಕ್ಕೆ ಹೋದ್ವಿ. ಅಲ್ಲೂ ಕೂಡ ಏನು ಅಷ್ಟೇನು ಫುಡ್ ಏನು ಚೆನ್ನಾಗಿಲ್ಲ, ತುಂಬಾ ಕಾಸ್ಟ್ ಇತ್ತು. ಒಂದು ಏನೇ ತಗೊಂಡು 70 ರುಪೀಸ್ ಅಂತಲೇ ಅಂತಿದ್ರು. ಸೊ ಏನೋ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನಲೇಬೇಕಂತ ತಿಂದ್ವಿ ಅಷ್ಟೇ. ಯಾಕಂದರೆ ನಾವು ಬೆಳಗಿನ ಏನು ಕಾಫಿ ಟೀ ಏನು ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ತಿಂದು ತಿಂಡಿ ತಿನ್ನೋ ಅಷ್ಟರಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಬಿಡ್ತಿದ್ರು. ಸೊ ನಾವು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ನಾವು ಕೂಡ ತುಂಬಾ ಹೋಗ್ಬೇಕಾದ್ರೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ಮಾರ್ನಿಂಗ್ 5 ಇದ್ದರೆ ತುಂಬಾ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಅವಾಗ ಬಿಡ್ತಾರೆ ಇವಾಗ ಗೊತ್ತಿಲ್ಲ. ನಾವು ಬಂದಾಗ 10 o'clock ವೆಹಿಕಲ್ಸ್ ಎಲ್ಲ ಬಿಡೋದು ಅಂತ ಹೇಳಿದ್ರು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೋದಾಗ 5-6 ಇದ್ದರು ಅವ್ರು ಅಲ್ಲೇ. ಆಲ್ಮೋಸ್ಟ್ ಅವರು ಬೇಗನೆ ಹೋಗ್ತಿದ್ರು. ನಮ್ಮನ್ನೇ 10 ಬಿಟ್ಟರು ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ನ್ಯೂ ಇಯರ್ ಇರೋದಕ್ಕೆ ರಶ್ ಇದೆ ಅಂತ 10 o'clock ಬಿಟ್ಟಿದ್ರು ಅನಿಸುತ್ತೆ. ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು, ಇರುವುದು ಹೇಳ್ತಾ ಇರೋದು ಇದೇ ಮಾಡಿರೋ ಕೆಲಸ. ಇದೇ ಮಾಡಿರೋದು ಕೆಲಸ. ಏನ್ ಮಾಡಿರೋದು? ನಿಲ್ಸ್ಬಿಟ್ಟವನ. ಸ್ಟಾರ್ಟ್ ಆಗಿದಾಗ ನಾವು ಏನೋ ಫೋಟೋ ಗಿಟ ತಕ್ಕೊಂಡಿದ್ದಾರೆ. ಯಾಕೆ ಹೋಗ್ಬೇಕಪ್ಪ ಬಿ? ಏ ನಮ್ ದೊಡ್ಡದೆ ಕಣ, ಚಿಕ್ಕದೋ ದೊಡ್ಡದೋ. ಬೆಂಗಳೂರಿಗೆ ಹೋದರೆ ಇಲ್ಲ ಮೈಸೂರಿಗೆ ಹೋಯ್ತೀವಿ. ಏನೋ कार पार्किंग ಮಾಡಿದ ನಂತರ ಕೌಂಟರ್ ಹತ್ರ ಹೋಗಿ ಎಂಟ್ರಿ ಪಾರ್ಕಿಂಗ್ ಟಿಕೆಟ್ ಅನ್ನು ತೆಗೆದುಕೊಂಡು ಬನ್ನಿ. बाइक कार पार्किंग करने के बाद काउंटर के पास जाके एंट्री पार्किंग टिकट लेके सर ನಂದಿ ಹಿಲ್ಸ್ಗೆ ಹೋದ್ವಿ. ಆಮೇಲೆ ಅಲ್ಲೂ ಕೂಡ ಟಿಕೆಟ್ ಒನ್ ಪರ್ಸನ್ಗೆ 20 rupees ಚಾರ್ಜ್ ಮಾಡ್ತಿದ್ರು. ಸೊ ವೆಹಿಕಲ್ಗೂ ಕೂಡ ಚಾರ್ಜ್ ಮಾಡಿದ್ರು. ಅದು ಎಲ್ಲ ಟಿಕೆಟ್ ತೊಗೊಂಡು ಮೇಲೆ ಹೋದ್ವಿ. ಏನಲ್ಲಿ ಸುಮ್ಮನೆ ಅಷ್ಟೇನು ನಮಗೆ ಇಷ್ಟನೂ ಆಗಿಲ್ಲ. ಎಲ್ಲ ತೊಗೊಂಡ್ಬಿಟ್ಲಿತ್ತು. ನಾವು ಆಲ್ರೆಡಿ ಒಂದು ಹತ್ತಿ ಇಳಿಯಷ್ಟೇ ತುಂಬ ಸ್ಟ್ರೆಸ್ಸಲ್ಲಿದ್ವಿ. ಯಾಕಂದರೆ ತಿಂಡಿನೇ ನಮ್ಗೆ ಅಷ್ಟೇನು ಎನರ್ಜಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ಏನು ಆಗೋದು ಬೇಡ ಅಂದ್ಬಿಟ್ಟು ಜಾಸ್ತಿ ಏನು ಹೋಗಿಲ್ಲ. ಒಂದು ಕಡೆ ಹೋಗಿದ್ವಿ ಅಷ್ಟೇ. ನಮ್ಮ ಅಕ್ಕಗೆ ಕಾಲು ಪೇನ್ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲೇನು ಜಾಸ್ತಿ ಸುತ್ತಾಡೋದು ಬೇಡ, ಎಲ್ಲ ಮೆಟ್ಲು ಇರೋದ್ರಿಂದ ಅಂತ ಹೇಳಿ ನಾವು ಮನೆಗೆ ಹೋದ್ವಿ. ಈಶಾ ಟೆಂಪಲ್ ಕ್ಯಾನ್ಸಲ್ ಆಯಿತು, ಯಾಕಂದರೆ ಈವ್ನಿಂಗೇ ಆಗ್ಬಿಡ್ತು ಇಲ್ಲೇನೆ ಅಂತ. ಹಾಗೆ ವಿಡಿಯೋ ಇಷ್ಟರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಚಳಿ ಆಗ್ತಿದೆ. ಏನು ಚಳಿ ಐತಿದೆ? ಯಾವ ಮಹಲ್? ತಾಜ್ ಮಹಲ್. ಅಲ್ಲೇ ಅದೇ, ಇಲ್ಲೇ ಎದುರಿಗೆ ಕಟ್ಸ್ತದ ನೋಡು.